ವಕ್ಫ್ ಬೋರ್ಡ್ಗಳು ಇನ್ನೂ ತಮ್ಮ ಉದ್ದಟತನವನ್ನು ಬಿಟ್ಟಿಲ್ಲ. ಇದಕ್ಕೆ ಉದಾಹರಣೆ ಗುಜರಾತ್ನಲ್ಲಿ ನಡೆದಂಥ ಒಂದು ವಿದ್ಯಮಾನ. ನರೇಂದ್ರ ಮೋದಿ ಸರ್ಕಾರ ವಕ್ಫ್ ಕಾಯ್ದೆಯ ಬಾಲವನ್ನು ಕಟ್ ಮಾಡಿದೆ. ಆದರೂ ಸಹ ವಕ್ಫ್ ಬೋರ್ಡ್ಗಳು ಗಾಂಚಲಿ ಬಿಟ್ಟಿಲ್ಲ. ವಕ್ಫ್ ಬೋರ್ಡ್ಗಳು ಗುಜರಾತ್ ಹೈಕೋರ್ಟ್ನಲ್ಲಿ ಏನು ವಾದ ಮಾಡಿದ್ವು ಗೊತ್ತಾ? ಗುಜರಾತ್ ಹೈಕೋರ್ಟ್ ಆ ರೀತಿ ತೀರ್ಪು ಕೊಡೋದಕ್ಕೆ ಕಾರಣ ಏನು? ಆ ಕೋರ್ಟ್ ಫೀಸಿಂದ ನಮಗೆ ವಿನಾಯಿತಿ ಕೊಡಿ. ನಾವು ವಕ್ಫ್ ಬೋರ್ಡ್ನವ್ರಿ, ನಮ್ಗೆ 2 ಕೋಡ್ ಇದೆ, ನಾವ್ಯಾಕೆ ಕಟ್ಟಬೇಕು? ನೋಡಿ, ಹಿಂದಿನ ಎಲ್ಲ ಸರ್ಕಾರಗಳು ಎಂಥ ಒಂದು ಅನಿಷ್ಟವಾದಂಥ ಪದ್ಧತಿಯನ್ನು ಜಾರಿ ಮಾಡಿಬಿಟ್ಟಿದ್ದು ಜಸ್ಟ್ ಬಿಕಾಸ್ ಆಫ್ ವೋಟ್ ಬ್ಯಾಂಕ್. ಸರ್ಕಾರಕ್ಕೆ ಬರೋ ಹಣ ಕೊಡೋರು ಯಾರ್ರಿ? ಸರ್ಕಾರ ಏನು ಇವ್ರ ಅಪ್ಪನದ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ದೊಡ್ಡ ಮಟ್ಟದಲ್ಲಿ ತಿದ್ದುಪಡಿ ತಂದು ಅದು ಕಾನೂನಾಗಿ ಜಾರಿ ಆಗೋಗ್ಬಿಟ್ಟಿದೆ ಈಗಾಗಲೇ. ಅಂದರೆ ನರೇಂದ್ರ ಮೋದಿ ಸರ್ಕಾರ ವಕ್ಫ್ ಕಾಯ್ದೆಯ ಬಾಲವನ್ನು ಕಟ್ ಮಾಡಿದೆ. ಆದರೂ ಸಹ ವಕ್ಫ್ ಬೋರ್ಡ್ಗಳು ಗಾಂಚಲಿ ಬಿಟ್ಟಿಲ್ಲ. ಇದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ವಿವರವಾಗಿ ನಿಮಗೆ ಹೇಳ್ತೇನೆ. ಗುಜರಾತ್ ಹೈಕೋರ್ಟ್ ನಿನ್ನೆ ಒಂದು ತೀರ್ಪನ್ನು ಕೊಡ್ತು. ಏನದು? ವಕ್ಫ್ ಟ್ರಿಬ್ಯುನಲ್ಲಿ ಯಾವ್ಯಾವ ವಕ್ಫ್ ಆಸ್ತಿಗಳ ವ್ಯಾಜ್ಯಗಳು ವಿಚಾರಣೆಗೆ ಬರ್ತವೋ ಆ ವಿಚಾರಣೆಗೆ ಮುಂಚೆ ವಕ್ಫ್ ಬೋರ್ಡ್ಗಳು ಕೋರ್ಟ್ ಫೀಸನ್ನು ಕಟ್ಟೋದು ಕಡ್ಡಾಯ. ವಕ್ಫ್ ಬೋರ್ಡ್ಗಳಿಗೆ ಕೋರ್ಟ್ ಫೀಸ್ ಕಟ್ಟೋದ್ರಿಂದ ಯಾವುದೇ ವಿನಾಯಿತಿ ಇಲ್ಲ. ಇದನ್ನು ಗುಜರಾತ್ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳ್ತು. ಇದೊಂದು ಐತಿಹಾಸಿಕವಾದಂತಹ ತೀರ್ಮಾನ ಅಥವಾ ಇದೊಂದು ಐತಿಹಾಸಿಕವಾದಂಥ ಆದೇಶ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಏನು ಕೋರ್ಟ್ ಫೀಸು, ಅದೇನು ದೊಡ್ಡ ವಿಚಾರನಾ ಅಂತ ಅನ್ನಿಸ್ಬಹುದು ನಿಮಗೆ. ಈ ಹಿಂದೆ ಏನಾಗ್ತಿತ್ತು? ವಕ್ಫ್ ಕಾಯ್ದೆ 2025 ತಿದ್ದುಪಡಿ ಕಾಯ್ದೆ ಬಂದ ನಂತರದಲ್ಲಿ ವಕ್ಫ್ ಬೋರ್ಡ್ಗಳಿಗೆ ಇದ್ದಂತಹ ಸರ್ವಾಧಿಕಾರಕ್ಕೆ ಕಡಿವಾಣ ಬಿತ್ತು. ಕಂಡಿದ್ದೆಲ್ಲ ನಂದೆ ಅನ್ನುವಂಥ ವಕ್ಫ್ ಮನಸ್ಥಿತಿ ಏನಿದೆ ಅದಕ್ಕೆ ಬ್ರೇಕ್ ಬಿತ್ತು. ನಮಾಜ್ ಮಾಡಿಬಿಟ್ರೆ ಸಾಕು, ಅದು ನಮ್ಮ ಭೂಮಿ ಆಗುತ್ತೆ ಅನ್ನೋದಕ್ಕೆ ಬ್ರೇಕ್ ಬಿತ್ತು. ಅಷ್ಟೇ ಅಲ್ಲ, ವಕ್ಫ್ ಟ್ರಿಬ್ಯೂನಲ್ಲಿ ಮುಸ್ಲಿಮರಷ್ಟೇ ಇರಬೇಕು ಅನ್ನೋದಕ್ಕೂ ಕಡಿವಾಣ ಬಿತ್ತು. DC ಕೋರ್ಟ್ನಲ್ಲಿ ವಕ್ಫ್ ವ್ಯಾಜ್ಯಗಳನ್ನ ತೀರ್ಮಾನ ಮಾಡ್ಬೋದು ಅನ್ನೋದಕ್ಕೆ ಅವಕಾಶ ಸಿಕ್ತು. ಮತ್ತು ವಕ್ಫ್ ವ್ಯಾಜ್ಯಗಳು ಭಾರತದ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೂ ಬರುತ್ತೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಸಹ ವಕ್ಫ್ ವ್ಯಾಜ್ಯಗಳನ್ನು ಗಣನೆಗೆ ತಗೊಂಡು ವಿಚಾರಣೆ ನಡೆಸಬಹುದು ಅಂತ ಒಂದು ಗ್ರೀನ್ ಸಿಗ್ನಲ್ ಸಿಕ್ತು. ಯಾವುದಕ್ಕೂ ಅವಕಾಶನೇ ಇರಲಿಲ್ಲ. ನಿಮಗೆಲ್ಲ ಇವೆಲ್ಲ ಗೊತ್ತೇ ಇದೆ. ಇಷ್ಟೆಲ್ಲ ಆದರೂ ಕೂಡ ವಕ್ಫ್ ಬೋರ್ಡ್ಗಳು ಇನ್ನೂ ತಮ್ಮ ಉದ್ದಟತನವನ್ನು ಬಿಟ್ಟಿಲ್ಲ. ಇದಕ್ಕೆ ಉದಾಹರಣೆ ಗುಜರಾತ್ನಲ್ಲಿ ನಡೆದಂಥ ಒಂದು ವಿದ್ಯಮಾನ. ಗುಜರಾತ್ ಹೈಕೋರ್ಟ್ ಆ ರೀತಿ ತೀರ್ಪು ಕೊಡೋದಕ್ಕೆ ಕಾರಣ ಏನು? ವಕ್ಫ್ ಬೋರ್ಡ್ಗಳು ಗುಜರಾತ್ ಹೈಕೋರ್ಟ್ನಲ್ಲಿ ಏನು ವಾದ ಮಾಡಿದ್ವು ಗೊತ್ತಾ? ನಾವು ವಕ್ಫ್ ಟ್ರಿಬ್ಯುನಲ್ಲಿ ಯಾವ್ಯಾವ ವ್ಯಾಜ್ಯಗಳನ್ನು ತಗೊಂಡು ಹೋಗ್ತೀವೋ ಅದಕ್ಕೆಲ್ಲ ನಾವು ಫೀಸ್ ಕಟ್ಟಲ್ಲ. ಕೋರ್ಟ್ ಫೀಸ್ ಅಂತ ಇರುತ್ತೆ ಸ್ನೇಹಿತರೆ. ಆ ಕೋರ್ಟ್ ಫೀಸಿಂದ ನಮಗೆ ವಿನಾಯಿತಿ ಕೊಡಿ. ನಾವು ವಕ್ಫ್ ಬೋರ್ಡ್ನವ್ರಿ, ನಮಗೆ 2 ಕೋಡ್ ಇದೆ, ನಾವ್ಯಾಕೆ ಕಟ್ಟಬೇಕು? ನಾವು ಈ ದೇಶದ ವಿಶೇಷ ಸವಲತ್ತುಗಳನ್ನು ಪಡೆಯೋದಕ್ಕೆ ಎಲ್ಲ ಅರ್ಹತೆ ಇರುವಂಥವ್ರು, ನಾವು ಕಟ್ಟಲ್ಲ. ಈ ಗಾಂಚಲಿಯನ್ನು ವಕ್ಫ್ ಬೋರ್ಡ್ಗಳು ಮಾಡಿದ್ರು. ಹಾಗಾಗಿ 2024ರಲ್ಲಿ ಅಲ್ಲಿನ ವಕ್ಫ್ ಟ್ರಿಬ್ಯುನಲ್ಲು ಒಂದು ಆದೇಶ ಕೊಡ್ತು. ಏನು? ಯಾವ್ಯಾವ ವಕ್ಫ್ ವ್ಯಾಜ್ಯಗಳ ವಿಚಾರದಲ್ಲಿ ಕೋರ್ಟ್ ಫೀಸನ್ನು ಕಟ್ಟಿಲ್ವೋ ಆ ಎಲ್ಲ ಅರ್ಜಿಗಳನ್ನು ಅದು ವಜಾ ಮಾಡಿಬಿಡ್ತು. ಯಾವುದು? ಗುಜರಾತ್ನಲ್ಲಿರುವ ವಕ್ಫ್ ಟ್ರಿಬ್ಯುನಲ್. ಆಗ ಇವರೆಲ್ಲರೂ ಗುಜರಾತ್ ಹೈಕೋರ್ಟ್ಗೆ ಹೋದರು. ಆಗ ಇವ್ರಿಗೆ ಹೈಕೋರ್ಟಿನ ನೆನಪಾಗುತ್ತೆ. ಬೇರೆ ಟೈಮಲ್ಲಿ ವಕ್ಫ್ ವ್ಯಾಜ್ಯಗಳನ್ನ ವಿಚಾರಣೆ ಮಾಡಬೇಕು ಅಂತಂದರೆ ನೋ ಅದು ಟ್ರಿಬ್ಯುನಲಲ್ಲೇ ಆಗಬೇಕು, ವಕ್ಫ್ ಬೋರ್ಡ್ನಲ್ಲೇ ಆಗಬೇಕು. ಈ ರೀತಿ ವಾದಗಳು ಮಾಡೋರು ತಮ್ಮ ಬುಡಕ್ಕೆ ಬಂದಾಗ ಗುಜರಾತ್ ಹೈಕೋರ್ಟ್ಗೆ ಹೋಗ್ತಾರೆ. ಒಂದು 10 ಪಿಟಿಷನ್ಗಳು ಹೋಗ್ತವೆ. ಅದರಲ್ಲಿ ಒಂದಷ್ಟು 3 ಗ್ರೂಪ್ಗಳನ್ನು ಮಾಡ್ತಾರೆ. ಸುನ್ನಿ ಮುಸ್ಲಿಂ ಈದ್ಗಾ ಟ್ರಸ್ಟು, ಸರ್ಕೇಜಾ ರೋಜಾ ಕಮಿಟಿ, ಸಹೇರ್ ಮಸ್ಜಿದ್ ಸಭಾ ಟ್ರಸ್ಟ್. ಈ 3 ಪ್ರಮುಖ ಪಿಟಿಷನರ್ಗಳು ಹೈಕೋರ್ಟ್ನಲ್ಲಿ, ಗುಜರಾತ್ ಹೈಕೋರ್ಟ್ನಲ್ಲಿ ತಮ್ಮ ವಾದವನ್ನು ಮಂಡಿಸ್ತಾರೆ. ಏನು? ವಕ್ಫ್ ಕಾಯ್ದೆಯ ಪ್ರಕಾರ ವಕ್ಫ್ ಬೋರ್ಡ್ಗಳು ಕೋರ್ಟ್ ಫೀಸ್ ಕಟ್ಟಬೇಕು ಅಂತ ಎಲ್ಲೂ ಸ್ಪೆಸಿಫಿಕೇಶನ್ ಇಲ್ಲ. ಇದೊಂಥರ ವಿಚಿತ್ರವಾದ. ಸೊ ಹಾಗಾಗಿ ನಾವು ವಕ್ಫ್ ವ್ಯಾಜ್ಯಗಳ ವಿಚಾರದಲ್ಲಿ ಕೋರ್ಟ್ ಫೀಸ್ ಕಟ್ಟೋದಿಲ್ಲ. ಇಲ್ಲಿ ನೋಡಿ ವಿಚಾರ, ಇವರು ಹೋಗ್ಬಿಟ್ಟು ಯಾರ್ದಾರು ಜಮೀನಲ್ಲಿ ಹೋಗಿ ಬೋರ್ಡ್ ಹಾಕಬಹುದಂತೆ. ಆ ಬೋರ್ಡ್ ಹಾಕಿಸ್ಕೊಂಡಂಥ ಜಮೀನವರು ಇವರಿಂದ ಜಮೀನು ಕಳ್ಕೊಂಡಿರ್ತಾರಲ್ಲ, ಅವರೇನಾದರೂ ಒಂದು ವೇಳೆ ಟ್ರಿಬ್ಯುನಲ್ಗೆ ಬಂದರೆ ಅವ್ರು ಫೀಸ್ ಕಟ್ಟಬೇಕು, ಕೋರ್ಟ್ ಫೀಸು. ಇವ್ರು ಕಟ್ಟಂಗಿಲ್ಲ. ಇದು ಯಾವ ನ್ಯಾಯ? ಅಥವಾ ಇವರೇ ಟ್ರಿಬ್ಯುನಲ್ಗೆ ಹೋಯಿತು ಅಂತಲೇ ಇಟ್ಕೊಳ್ಳಿ, ಯಾರೋ ವಕ್ಫ್ ಬೋರ್ಡ್ಗಳು. ಅವಾಗ ಇವ್ರು ಕಟ್ಟಂಗಿಲ್ಲ, ನಾವು ಕಟ್ಟಂಗಿಲ್ಲ ರೀ, ನಮಗೆ ವಿಶೇಷ ಸವಲತ್ತು. ಯಾಕೆ ಅಂತಂದರೆ ಇಲ್ಲಿಯವರೆಗಿನ ಗೌರ್ನಮೆಂಟ್ಗಳು
ಅದು ಕೇಂದ್ರ ಸರ್ಕಾರ ಇರ್ಬೋದು, ಸ್ಥಳೀಯ ರಾಜ್ಯ ಸರ್ಕಾರಗಳಿರ್ಬೋದು, ವಕ್ಫ್ ಬೋರ್ಡ್ಗಳು ಕೋರ್ಟ್ ಫೀಸ್ ಕಟ್ಟೋದ್ರಿಂದ ವಿನಾಯಿತಿ ಕೊಟ್ಬಿಟ್ಟಿದ್ವು. ನೀವು ಕಟ್ಟೋಂಗಿಲ್ಲ ರೀ, ಬೇರೆಯವ್ರು ಮಾತ್ರ, ಹಿಂದೂಗಳು ಮಾತ್ರ ಕಟ್ಟಬೇಕು, ಅಥವಾ ಯಾರು ಜಮೀನು ಕಳ್ಕೊತಾರೋ ಅವ್ರು ಮಾತ್ರ ಕಟ್ಟಬೇಕು. ಏನು ರೀ ಕೋರ್ಟ್ ಫೀಸು, ಇದು ಯಾಕೆ ಇಷ್ಟು ದೊಡ್ಡದು ಮಾಡಬೇಕು ಅಂತ ನೀವು ಅಂದ್ಕೋಬೋದು. ಆದರೆ ಕೋರ್ಟ್ ಫೀಸ್, ಅದರಲ್ಲೂ ಆಸ್ತಿ ವಿಚಾರದಲ್ಲಿ ಕೋರ್ಟ್ ಫೀಸ್ ಅನ್ನೋದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ ಸ್ನೇಹಿತರೆ. ಅದು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಕೋರ್ಟ್ ಫೀಸ್ಗಳಿದ್ದಾವೆ. ಒಂದು ಅಂದಾಜು, ಸುಮ್ಮನೆ ಒಂದು ಅಂದಾಜು ಹೇಳೋದಾದರೆ, 1 ಕೋಟಿ ರೂಪಾಯಿದು ಒಂದು ಪ್ರಾಪರ್ಟಿ, ಆ ಪ್ರಾಪರ್ಟಿ, ಇಡೀ ಪ್ರಾಪರ್ಟಿ ತನಗೆ ಬರಬೇಕು ಅಂತ ವಕ್ಫ್ ಬೋರ್ಡು ಟ್ರಿಬ್ಯುನಲ್ಗೆ ಹೋದರೆ ಆ ಪ್ರಾಪರ್ಟಿಯ 4%, 5%, 6%, 2%, ಹೀಗೆ ಆಯಾ ರಾಜ್ಯಗಳಲ್ಲಿ ಏನೇನಿದೆ ಅಷ್ಟು ಪರ್ಸೆಂಟಷ್ಟು ಅಮೌಂಟನ್ನು ಕೋರ್ಟ್ ಫೀ ಅಂತ ಕಟ್ಟಬೇಕಾಗುತ್ತೆ. ಅಂದರೆ 1 ಕೋಟಿಯ ಮೌಲ್ಯದ ಒಂದು ಭೂಮಿ ಇವರು ವ್ಯಾಜ್ಯ ವಿಚಾರಣೆ ಆಗಬೇಕು ಅಂತಂದರೆ ಆ ಟ್ರಿಬ್ಯುನಲಲ್ಲಿ ಇವರು ಕನಿಷ್ಠ 4 ರಿಂದ 5 ಲಕ್ಷ ರೂಪಾಯಿ ಕೋರ್ಟ್ ಫೀ ಅಂತ ಕಟ್ಟಬೇಕು. ನಾನು ಆಗಲೇ ಹೇಳಿದಾಗ ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿ ಇದೆ, ಮತ್ತು ಬೇರೆ ಬೇರೆ ಕೇಸುಗಳಿಗೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಸ್ಲ್ಯಾಬ್ಗಳು ಇದ್ದಾವೆ. ಜನರಲಾಗಿ ನಾನು ಹೇಳಿದ್ದು ಇದು 1 ಕೋಟಿ ರೂಪಾಯಿಯ ಒಂದು ಭೂಮಿ. ಆದರೆ ವಕ್ಫ್ ಒಟ್ಟಾರೆ ದೇಶದಲ್ಲಿ ಹೊಂದಿರುವಂಥ ಆಸ್ತಿ ಎಷ್ಟು? 8 ಲಕ್ಷ ಆಸ್ತಿಗಳು. ಎಷ್ಟು ಲಕ್ಷ ಕೋಟಿ ಆಗುತ್ತೆ ಲೆಕ್ಕ ಮಾಡಿಕೊಳ್ಳಿ. ಅಷ್ಟಕ್ಕೆಲ್ಲ ನಾವು ಫೀಸ್ ಕಟ್ಟಲ್ಲ ಅಂತ ಉದ್ದಟತನ ಮೆರೆದ್ರೆ ಸರ್ಕಾರಕ್ಕೆ ಬರೋ ಹಣ ಕೊಡೋರು ಯಾರ್ರೀ? ಸರ್ಕಾರ ಏನು ಇವ್ರ ಅಪ್ಪನದ? ಹಿಂದಿನ ಸರ್ಕಾರಗಳು ಬೆಳೆಸಿರೋದೇ ಹಾಗೆ. ಏನು ಮಾಡ್ತೀರಿ? ಈಗ ಕಾಲ ಬದಲಾಗಿದೆ, ವಕ್ಫ್ ಕಾಯ್ದೆಗೆ ತಿದ್ದುಪಡಿ ಬಂದಿದೆ. ಇವರು ಇನ್ನೂ ಅದನ್ನೇ ಹಳೇ ಕಾಯ್ದೆನ ಇಟ್ಕೊಂಡು ಇವು ಯಾವ ಸಿವಿಲ್ ಕೋರ್ಟ್ಗಳಿಗೆ, ವಕ್ಫ್ ಬೋರ್ಡ್ಗಳಿಗೆ ಫೀಸ್ ಕೇಳೋ ಅಧಿಕಾರನೇ ಇಲ್ಲ ಅಂತ ವಾದ ಮಾಡ್ತಿದ್ರು ಗುಜರಾತ್ ಹೈಕೋರ್ಟ್ನಲ್ಲಿ. ಅದು ಗುಜರಾತ್ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳ್ತು, ವಕ್ಫ್ ಟ್ರಿಬ್ಯುನಲ್ ಅನ್ನೋದು ಒಂದು ಸಿವಿಲ್ ಕೋರ್ಟಿನ ಮಾದರಿಯೇ. ಸಿವಿಲ್ ಕೋರ್ಟ್ಗೆ ಏನೇನು ಹಕ್ಕಿದೆಯೋ, ಅಂದರೆ ಕೋರ್ಟ್ ಫೀ ವಸೂಲು ಮಾಡುವಂಥದ್ದು, ಅಂಥ ಹಕ್ಕುಗಳು ವಕ್ಫ್ ಟ್ರಿಬ್ಯುನಲ್ಗೂ ಇವೆ. ಹಾಗಾಗಿ ವಕ್ಫ್ ಟ್ರಿಬ್ಯುನಲ್ ಬೇರೆ ಅಲ್ಲ, ಸಿವಿಲ್ ಕೋರ್ಟ್ ಬೇರೆ ಅಲ್ಲ. ಸಿವಿಲ್ ಕೋರ್ಟಲ್ಲಿ ಹೋಗಿ ನೀವು ಕೋರ್ಟ್ ಫೀಸ್ ಕಟ್ತೀರಾ ಅಂತಂದರೆ ವಕ್ಫ್ ಟ್ರಿಬ್ಯುನಲ್ಗೂ ಹೋಗಿ ನೀವು ಕೋರ್ಟ್ ಫೀಸ್ ಕಟ್ಟಲೇಬೇಕು. ಹಾಗಾಗಿ ನೀವು ಹೇಳ್ದಂಗೆಲ್ಲ ಇಲ್ಲಿ ಕುಣಿಯೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ಪಷ್ಟವಾದ ಆದೇಶವನ್ನು ಗುಜರಾತ್ ಹೈಕೋರ್ಟ್ ಕೊಡ್ತು. ಈಗ ನಿಮಗೆ ಗೊತ್ತಾಗಿರಬೇಕು, ಮಾತೆತ್ತಿರ ವಕ್ಫ್ ಟ್ರಿಬ್ಯುನಲ್ಗೆ ಹೋಗೋಣ, ವಕ್ಫ್ ಟ್ರಿಬ್ಯುನಲ್ಗೆ ಬನ್ನಿ ಅಂತ ಕರೀತಾ ಇದ್ರಲ್ಲ ವಕ್ಫ್ ಬೋರ್ಡ್ನವರು. ಯಾಕೆ ಅಂತ? ಯಾಕೆಂದರೆ ಕೋರ್ಟ್ ಫೀಸ್ ಕಟ್ಟೋಂಗಿಲ್ಲ, ದುಡ್ಡು ಖರ್ಚಾಗಂಗಿಲ್ಲ, ಲಾಯರ್ ಇಡೋಂಗಿಲ್ಲ, ಎಲ್ಲ ಅವರೇ. ಅವ್ರ ವಿರುದ್ಧ ವಾದ ಮಾಡೋರು ಮಾತ್ರ ಪಾಪ ಕೋರ್ಟ್ ಫೀಸ್ ಕಟ್ಕೊಂಡು ಲಾಯರ್ಗಳನ್ನ ಇಟ್ಕೊಂಡು ಮಾಡಬೇಕು. ನೋಡಿ, ಹಿಂದಿನ ಎಲ್ಲ ಸರ್ಕಾರಗಳು ಎಂಥ ಒಂದು ಅನಿಷ್ಟವಾದಂಥ ಪದ್ಧತಿಯನ್ನು ಜಾರಿ ಮಾಡಿಬಿಟ್ಟಿದ್ದು ಜಸ್ಟ್ ಬಿಕಾಸ್ ಆಫ್ ವೋಟ್ ಬ್ಯಾಂಕ್. ಇಂಥ ಒಂದು ಮಹತ್ವದ ತೀರ್ಪನ್ನು ಗುಜರಾತ್ ಹೈಕೋರ್ಟ್ ಕೊಡೋದ್ರ ಮುಖಾಂತರ ವಕ್ಫ್ನ ಗಾಂಚಲಿಗೆ ಬ್ರೇಕ್ ಹಾಕಿದೆ ಸ್ನೇಹಿತರೆ. ಇನ್ನು ಮುಂದಾದರೂ ವಕ್ಫ್ ಬೋರ್ಡ್ಗಳು ನಾವು ಹಿಂದಿನ ಭಾರತದಲ್ಲಿಲ್ಲ, ಬದಲಾದ ಭಾರತದಲ್ಲಿದ್ದೇವೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಭಾರತದ ಕಾನೂನಿನ ರೀತಿ ನಡ್ಕೊಂಡ್ರೆ ಅವರ ವ್ಯಾಜ್ಯಗಳು ಸಹ ಬೇಗ 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 ಪರಿಹಾರ ಆಗುತ್ತೆ. ಇಲ್ಲ ಅಂದರೆ ಈ ರೀತಿ ಮತ್ತೆ ಮತ್ತೆ ಎಳ್ಕೊಂಡು ಹೋಗ್ತಾನೆ ಇರುತ್ತೆ. ಅಂತಿಮವಾಗಿ ಅದರ ಫಲವನ್ನು ವಕ್ಫ್ ಬೋರ್ಡ್ಗಳೇ ಅನುಭವಿಸಬೇಕಾಗತ್ತೆ. ಇನ್ನಾದರೂ ವಕ್ಫ್ ಬೋರ್ಡ್ಗಳು ಭಾರತದ ಬದಲಾದ ಕಾನೂನಿನ ಹಾಗೆ ನಡ್ಕೊಳ್ಬೇಕು ಅನ್ನೋದು ಕೋಟ್ಯಂತರ ಭಾರತೀಯರ ನಿರೀಕ್ಷೆ.